ನೀವು ಬಹಳಷ್ಟು ಮೂವಿಗಳಲ್ಲಿ ಅಥವಾ ಟಿ ವಿಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ, ಕೇಳಿರ್ತೀರಾ ಈ ಒಂದು ಮಾನಸಿಕ ಕಾಯಿಲೆಯ ಬಗ್ಗೆ. ನಮಸ್ತೆ, ನಾನು ಡಾಕ್ಟರ್ ಅನುಷಾ, ಮನೋವೈದ್ಯ, ಚಿಕ್ಕಬಳ್ಳಾಪುರದಿಂದ. ಸ್ಕಿಜೋಫ್ರೀನಿಯಾ ಅನ್ನುವ ರೋಗದ ಲಕ್ಷಣಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಕಾಯಿಲೆ ಬಂದಾಗ ರೋಗಿಗಳಿಗೆ ಅವರೊಬ್ಬರೇ ಕೂತಿದ್ರು, ಅವ್ರ ಸುತ್ತಮುತ್ತ ಯಾರೂ ಇಲ್ಲ ಅಂದ್ರೂ ಯಾರೋ ಅವ್ರೊಟ್ಟಿಗೆ ಮಾತಾಡ್ತಿದ್ದಾರೆ, ಯಾರೋ ದೂರದಿಂದ ಅವ್ರ ಹೆಸರು ಕೂಗ್ತಾ ಇದ್ದಾರೆ, ಯಾರೋ ಅವ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಲಕ್ಷಣಗಳು ಕಾಣಿಸುತ್ತೆ. ಹೀಗೆ ಬಂದಾಗ ಆ ಮನುಷ್ಯ ಬಹಳ ಕಕ್ಕಬೇಕಿ ಆಗ್ತಾನೆ. ನಾನು ಒಬ್ಬನೇ ಇದ್ದೀನಲ್ವಾ, ನನ್ನ ಸುತ್ತಮುತ್ತ ಯಾರೂ ಇಲ್ಲ ಅಲ್ವಾ, ಯಾರು ಮಾತಾಡ್ತಿರೋದು, ಯಾರಿದು ನನ್ನ ಬಗ್ಗೆ ಏನೇನೋ ಹೇಳ್ತಿರೋದು, ಯಾರಿದು ನನಗೆ ಏನೇನೋ ಮಾಡೋದಕ್ಕೆ ಹೇಳ್ತಾ ಇರೋದು ಅಂತ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಈ ಕಾಯಿಲೆಯಲ್ಲಿ ರೋಗಿಗಳಿಗೆ ಅನುಮಾನ ಕೂಡ ಡೆವಲಪ್ ಆಗಕ್ಕೆ ಶುರುವಾಗುತ್ತೆ. ಯಾರೋ ನನ್ನ ವಿರುದ್ಧ ಕುತ್ಕೊಂಡು ಸಂಚು ಮಾಡ್ತಾ ಇದ್ದಾರೆ, ಯಾರೋ ಅವ್ರ ಶಕ್ತಿಗಳನ್ನ ಉಪಯೋಗಿಸಿ ನನ್ನ ವಿರುದ್ಧ ಏನೋ ಅಪಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ, ಅಥವಾ ಯಾರೋ ಅಲ್ಲಿ ದೂರದಲ್ಲಿ ಯಾರೋ ಚರ್ಚೆ ಮಾಡ್ತಿದ್ರೆ ಅವ್ರು ನನ್ನನ್ನೇ ಉದ್ದೇಶ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನೋವಂಥದ್ದಾಗಿರ್ಬೋದು. ಯಾರೋ ದೂರದಲ್ಲಿ ಕುತ್ಕೊಂಡು ಅವ್ರಿಗಿರೋಂಥ ಶಕ್ತಿಗಳನ್ನ ಉಪಯೋಗಿಸಿ ಏನೇನೋ ಪ್ಲಾನ್ ಮಾಡಿಕೊಂಡು ನನ್ನ ಕಂಟ್ರೋಲ್ ಮಾಡೋಕ್ಕೆ ನನ್ನೇ ಅವ್ರ ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೂಡ ಅನಿಸ್ತಾ ಹೋಗುತ್ತೆ. ಸೊ ಹೋಗ್ತಾ ಹೋಗ್ತಾ ಏನಂದರೆ ಅವ್ರ ಆಲೋಚನೆಗಳು ಯಾವುದೋ ಅವ್ರದ್ದೇ ಅಲ್ಲ, ಯಾರೋ ಕುತ್ಕೊಂಡು ಅವ್ರ ಮನಸ್ಸಿನೊಳಗೆ ಇಲ್ದಿರೋ ಆಲೋಚನೆಗಳನ್ನ ತುಂಬ್ತಾ ಇದ್ದಾರೆ, ಅಥವಾ ಅವ್ರಿಗಿರೋವಂಥ ಸ್ವಂತ ಆಲೋಚನೆಗಳನ್ನ ಮನಸ್ಸಿನಿಂದ ತಗೊಳ್ತಾ ಇದ್ದಾರೆ. ಅವ್ರು ಇಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ರು, ದೂರದಲ್ಲಿರೋ ಯಾರಿಗೂ ತಾವು ಮಾಡ್ತಾ ಇರೋ ಮನಸ್ಸಲ್ಲಿರೋ ಯೋಚನೆಗಳು ಅವ್ರಿಗೆ ಗೊತ್ತಾಗ್ಬಿಡ್ತಾ ಇದೆ ಅಂತ ಎಲ್ಲ ಅನಿಸುತ್ತೆ. ಸೊ ಕೇಳೋದಕ್ಕೆ ಎಷ್ಟು ಕಷ್ಟ ಆಗಿದೆ ಅಲ್ವಾ. ಸೊ ಇನ್ನು ಇದನ್ನೆಲ್ಲ ಅನುಭವಿಸ್ತಿರೋ ರೋಗಿಗೆ ಇನ್ನಷ್ಟು ಕಷ್ಟ ಆಗಿರ್ಬೋದು. ಈ ಥರ ಇರೋ ರೋಗಿಗಳನ್ನ ನಾವು ಫಂಕ್ಷನಲ್ಲೋ ಅಥವಾ ಎಲ್ಲೋ ದೇವಸ್ಥಾನದಲ್ಲೋ ಅಲ್ಲಿ ಎಲ್ಲೋ ನೋಡಿದಾಗ ಅವ್ರು ಹೇಗೆ ಕಾಣಿಸ್ತಾರೆ ನಮಗೆ, ದೂರದಲ್ಲೆಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ, ಯಾರ ಜೊತೆನೂ ಒಡನಾಟ ಮಾಡ್ತಿರೋಲ್ಲ, ಯಾರ ಜೊತೆನೂ ಮಾತಾಡ್ತಿರಲ್ಲ, ಅವ್ರದ್ದೇ ಲೋಕದಲ್ಲೋ ಅವ್ರು ಮುಳುಗೋಗಿರ್ತಾರೆ. ಯಾಕೆಂದರೆ ಇಷ್ಟೊಂದು ಭಾವನೆಗಳ ಜೊತೆ, ಇಷ್ಟೊಂದು ಆಲೋಚನೆಗಳ ಜೊತೆ ಅವರು ಹೋರಾಟ ಮಾಡ್ತಿರ್ತಾರೆ. ಸೊ ಈ ಥರ ಲಕ್ಷಣಗಳು ಯಾರೆಲ್ಲ ಅದು ನಿಮ್ಗೆ ಗೊತ್ತಿರೋರಲ್ಲಿ ಕಂಡು ಬಂದಾಗ ನೀವು ಮಾಡಬೇಕಾಗಿರೋ ಸಹಾಯ ಅಷ್ಟೇ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಸಲಹೆ ನೀಡಿ ತಕ್ಷಣ ಮನೋವೈದ್ಯರನ್ನು ಸಂಪರ್ಕಿಸಿ. ಧನ್ಯವಾದಗಳು.